4 ದಿನಗಳ ನಂತರ ಅವನು ತನ್ನೆಲ್ಲ ಪಾಪ ಪ್ರಜ್ಞೆಯಿಂದ ಹೊರಬಿದ್ದು SMS ಕಂಪನಿಯ ಕಚೇರಿಯಲ್ಲಿ ಸ್ಥಿರವಾಗಿ ಕೂಡಬಲ್ಲೆನು ಎಂಬ ವಿಶ್ವಾಸ ಮೂಡುವ ತನಕ ಅದೇ ಬಂಗಲೆಯಲ್ಲಿದ್ದ. ಅವನಿಗೆ ಅಲ್ಲೊಂದು ವಿಲಕ್ಷಣವಾದ ಸಂರಕ್ಷಿತ ಭಾವವುಂಟಾಗುತ್ತಿತ್ತು. ಆದರೆ ಚಲಪತಿಯ ಮನೆಯಿಂದ ತಾನು ಗಿರವಿ ಇಟ್ಟ ಆಭರಣಗಳ ಪೈಕಿ ಕೆಲವನ್ನು ಬಿಡಿಸಿಕೊಂಡು ಕೊಟ್ಟ ಸಾಲವನ್ನು ಮನಸ್ಸಿನಿಂದ ತೆಗೆದಿದ್ದೇನೆಂಬ ಸೀತಮ್ಮನ ಭರವಸೆಯನ್ನ ಹೊತ್ತುಕೊಂಡು ಹೊರಬಿದ್ದ ಜಾಹ್ನವಿ ಕಾಲಾಂತರದಲ್ಲಿ ಅನುಕೂಲಕರ ಗಂಡಸು ದೊರೆತಾಗಲೆಲ್ಲ ಅಷ್ಟೇ ಮತ್ತು ಇಷ್ಟೇಗಳೆಂಬ ವಾಕ್ಕುಗಳನ್ನ ಮಂತ್ರದಂತೆ ಜಪಿಸುತ್ತಾ ಆ ಕಾಯಕದಲ್ಲಿ ಮನಃಪೂರ್ವಕವಾಗಿ ತೊಡಗಿದ್ದಳು. ಅಂತಹ ಸುಖಕ್ಕೆ ತನ್ನನ್ನು ಈಡು ಮಾಡಿದ ಪ್ರಥಮ ಪುರುಷ ಶೂರ್ಪಾಲಿಯನ್ನು, ಸುಖದ ಚಾವಿ ಕೈಗಿತ್ತ ಚಲಪತಿಯನ್ನು ಗೌರವದಿಂದ ಸ್ಮರಿಸುತ್ತಿದ್ದಳು. ನಿಲ್ಲೆಂದರೆ ನಿಲ್ಲಲು ಕಾಲ ಚಲಪತಿಯದ್ದೂ ಅಲ್ಲ, ಮಾಂಡೋವಿಯದ್ದೂ ಅಲ್ಲ. ದಿನಗಳು ಪುಪ್ಪುಸದ ಒಳಗಿನ ಉಸುರಿನಂತೆ ಸದ್ದಿಲ್ಲದೆ ಜಾರತೊಡಗಿದವು. ಆದರೆ ಚಲಪತಿ ಮಾತ್ರ ಎಂದಿಗೂ ಮೊದಲಿನಂತೆ ಆಗಲೇ ಇಲ್ಲ. ಅವನ ಹಗಲು ರಾತ್ರಿ, ಕನಸು ಕೆಲಸ, ಒಬ್ಬಂಟಿತನ, ನಿರೀಕ್ಷೆಗಳು ಎಲ್ಲವೂ ಮಾಂಡೋವಿ ಎಂಬ ವಿವಾಹಿತ ಹೆಂಗಸಿನ ನೆನಪು ನಿರೀಕ್ಷೆಗಳಲ್ಲಿ ತೊಯ್ಯಿಸಿ ತೆಗೆದಂತಿದ್ದವು. ಸತ್ಯನಾರಾಯಣ ಮೋಟಾರು ಸರ್ವಿಸ್ ಕಂಪನಿಯನ್ನ ಚಲಪತಿ ಆಕ್ರಮಿಸಿಕೊಳ್ಳತೊಡಗಿದ್ದ ರೀತಿಯೊಂದೇ ಸಾಕಿತ್ತು ಆತ ಮಾಂಡೋವಿಯನ್ನ ಎಷ್ಟು ಪ್ರೀತಿಸುತ್ತಾನೆ ಎಂಬುದನ್ನ ವಿವರಿಸಲಿಕ್ಕೆ. ಸೀತಮ್ಮನ ಮುದಿತನದ ಅನಾರೋಗ್ಯವೊಂದು ಅವನನ್ನ ಕೈ ಹಿಡಿದು ಎಳೆಯದಿದ್ದರೆ ಅವನು ಆ ಮೋಟಾರುಗಳ ನಡುವೆ ಅವುಗಳದ್ದೊಂದು ಭಾಗವೇ ಆಗಿಬಿಡುತ್ತಿದ್ದನೇನು. ಸೀತಮ್ಮನಿಗೆ ವೃದ್ಧಾಪ್ಯವೆಂಬ ವಾಸಿಯಾಗದ ಕಾಯಿಲೆ ಪ್ರಾರಂಭವಾಗಿತ್ತು. ಮೊದಮೊದಲು ಅವಳ ಕಿವಿಗಳು ನಿಷ್ಕ್ರಿಯವಾಗುತ್ತಿವೆ ಎಂದುಕೊಂಡಿದ್ದ ಚಲಪತಿ ಇಡೀ ಮೆದುಳು ಮರೆವಿನ ಹುತ್ತದಲ್ಲಿ ಕುಸಿಯುತ್ತಿದೆ ಎಂಬುದು ಬಹಳ ಬೇಗ ಅರಿವಿಗೆ ಬಂತು. ಸೀತಮ್ಮನ ಮುಖದ ಸುಕ್ಕುಗಳಲ್ಲಿ, ಕಣ್ಣುಗುಡ್ಡೆಯ ಅಂಚಿನ ಬಿಳುಪಿನಲ್ಲಿ, ತಾರಾಡುವ ಬಲಹೀನ ಕೈಗಳಲ್ಲಿ, ತೂರಾಡುವ ಕಾಲ್ಗಳಲ್ಲಿ ಸಾವಿನ ಗೆಜ್ಜೆ ಸದ್ದು ಕೇಳಿಸ್ತಾ ಇತ್ತು. ಅರ್ಧ ಬದುಕಿಡೀ ಒಂದೇ ಒಂದು ಕಾಗದ ಪತ್ರವಿಲ್ಲದೆ ಕೇವಲ ಬಾಯಿ ಮಾತಿನ ಮೇಲೆ ಬಡ್ಡಿ ವ್ಯಾಪಾರ ಸಾಗಿಸಿಕೊಂಡು ಬಂದಿದ್ದ ಹೆಣ್ಣು ಮಗಳು ಇತ್ತೀಚೆಗೆ ತನ್ನ ಹಳೆಯ ಗಿರಾಕಿಗಳನ್ನೇ ಗುರುತಿಸಲಾಗದ ಸ್ಥಿತಿಗೆ ಬಂದಿದ್ದಳು. ಒಬ್ಬರ ಲೆಕ್ಕ ಮತ್ತೊಬ್ಬರ ಖಾತೆಗೆ ಹಚ್ಚಿ ಫಜೀತಿಗೆ ಬೀಳುತ್ತಿದ್ದಳು. ಸುಮ್ಮನೆ ಅಂಗಳ ದಿಟ್ಟಿಸುತ್ತಾ ಕೂತು ಬಿಡುತ್ತಿದ್ದ ಆ ಮೂಕ ಹೃದಯದಲ್ಲಿ ಯಾವ ವೇದನೆಗಳಿದ್ದವೋ. ಒಂದು ದಿನ ಅವಳ ಬಡ್ಡಿ ವ್ಯಾಪಾರವನ್ನ ಸಂಪೂರ್ಣವಾಗಿ ರದ್ದು ಮಾಡಿಬಿಟ್ಟ ಚಲಪತಿ. ಕೊಡಬೇಕಾದವರಿಗೆ ಕೊಟ್ಟು, ಬರಬೇಕಾದದ್ದು ವಸೂಲು ಮಾಡಿ, ಉಳಿದದ್ದೊಂದಿಷ್ಟು ಆಭರಣಗಳನ್ನ ಮಾರಿಸಿ, ಅದೆಲ್ಲವನ್ನೂ ಹಾಕಿ ಮನೆಯನ್ನ ಮತ್ತಷ್ಟು ದೊಡ್ಡದು ಮಾಡಿದ. ಹಾಸಿಗೆ ದಿಂಬುಗಳ ಕವರುಗಳಿಂದ ಹಿಡಿದು ಕಾಲೊರೆಸಲು ಹಾಸುವ ಪುಟ್ರಗ್ಗಿನ ತನಕ ಎಲ್ಲವನ್ನೂ ಅವನು ಮಾಂಡೋವಿಯ ನಿರೀಕ್ಷೆಯಲ್ಲೇ ಸಿಂಗಾರಗೊಳಿಸಿದ್ದನು ಎಂಬುದಕ್ಕೆ ಇದ್ದ ಒಂದೇ ಸಾಕ್ಷಿ ಎಂದರೆ ಮಲ್ಲಿಗೆಯ ಬಣ್ಣ. ಇಡೀ ಮನೆ ಒಂದು ಮಲ್ಲಿಗೆ ತೋಟದಂತೆ ಬೆಳ್ಳಗೆ ಕಾಣುತ್ತಿತ್ತು. ತನ್ನ ಕೋಣೆಯಲ್ಲಿ ಒಂದು ಬಿದಿರಿನ ಮಂಚ, ತೆಳ್ಳನೆಯ ಹಾಸಿಗೆ, ಸೊಳ್ಳೆ ಪರದೆ, ಆರಾಮ್ ಕುರ್ಚಿ ಮತ್ತು ತನ್ನ ಬಟ್ಟೆಗಳನ್ನ ನೇತಾಡಿಸುವ ಹ್ಯಾಂಗರುಗಳ ಹೊರತಾಗಿ ಮತ್ತೇನನ್ನೂ ಇರಿಸಿಕೊಂಡಿರಲಿಲ್ಲ ಚಲಪತಿ. ಮೋಟಾರು ಕಂಪನಿಯಿಂದ ಹೊರಬಿದ್ದವನೇ ನೇರವಾಗಿ ಮನೆಗೆ ಬಂದು ಮಂಕಾಗಿ ಕುಳಿತಿರುತ್ತಿದ್ದ ಸೀತಮ್ಮನನ್ನ ಶತಪ್ರಯತ್ನ ಮಾಡಿ ಮಾತಿಗೆ ಎಳೆಯುತ್ತಿದ್ದ. ಬರಬರುತ್ತಾ ಅದರಿಂದ ಏನೂ ಪ್ರಯೋಜನವಿಲ್ಲ ಎಂದು ಎನಿಸತೊಡಗಿದಾಗ ಆಕೆಯನ್ನು ಮೌನದ ಗೆಳೆತನಕ್ಕೆ ಬಿಟ್ಟು ತನಗೆ ತಾನೇ ಮಾತಾಗಿ ಹೋದ. ಆ ಮನೆಯಲ್ಲಿ ಮಾತುಗಳು ಮುಗಿದು ಹೋಗಿದ್ದವು. ಸದ್ದಿನ ಉದ್ಘಾಟನೆಗೆ ಮಾಂಡೋವಿಯೇ ಬರಬೇಕಿತ್ತು. ವಿಧವೆ ಜಾಹ್ನವಿಯನ್ನ ಹೊರಹಾಕಿದ ನಂತರ ಚಲಪತಿ ಮನೆಯೊಳಕ್ಕೆ ಮತ್ತೊಬ್ಬ ಹೆಂಗಸನ್ನ ಬರಗೊಡಲಿಲ್ಲ. ಹಾಗೆ ಅವನ್ನು ಪ್ರಯತ್ನಿಸಿದ್ದೇ ಆದರೆ ಆ ರಣ ಬಿಸಿಲಿನ ಊರಲ್ಲಿ ಚಲಪತಿಗೆ ಹೆಂಗಸರು ಸಿಗುವುದು ಅಂತಹ ಕಷ್ಟವೇನಿರಲಿಲ್ಲ. ಸಾಯುವುದರೊಳಗೊಂದು ಬಾರಿ ಜೇಕಬ್ ಚಂದ್ರಪ್ಪನ ಮುಂದೆ ಅಂದಿದ್ದರೆ ಇನ್ನೂ ಮೀಸಲು ಮುರಿಯದ ಕೂಡ್ಲಿಗಿಯ ಬಸವೇರ ಮನೆಯ ಹೊಚ್ಚ ಹೊಸ ಪಿಟೀಲೊಂದನ್ನು ತರಿಸಿಕೊಟ್ಟು ತನ್ನ ಜನ್ಮ ಸಾರ್ಥಕವಾಯಿತು ಎಂಬ ಸಮಾಧಾನದಲ್ಲಿ ಪ್ರಾಣ ಬಿಡುತ್ತಿದ್ದ. ಈಗಲೂ ತಾನು ಬಯಸಿದರೆ ಹಣ್ಣು ಮುದುಕಿ ರಾಣಿ ರಂಗಮ್ಮ ಎಡಗೈಯ
ಕಿರುಬೆರಳ ಇಶಾರೆಯಿಂದಲೇ ಚಲಪತಿಯ ಮಂಚ ತುಂಬಿಸುತ್ತಿದ್ದಳು. ಅವಳ ಬಂಗಲೆಯಲ್ಲಿ ಸಾವಿರಾರು ರಾತ್ರಿಗಳನ್ನ ದೀಪದ ಎಣ್ಣೆಯಂತೆ ಉರಿಸುತ್ತಾ ಕಳೆದ ಚಲಪತಿಗೆ ಹೆಣ್ಣುಗಳ ಜಾತಿ ಜಾತಿಯೇ ಪರಿಚಯವಾಗಿತ್ತು. ನಿಂತ ನಿಲುವಿನಲ್ಲಿ ಗಂಡಸನ್ನ ಅಡ್ಡಡ್ಡ ಹಸಿಯಾಗಿ ನುಂಗಿ ಬಿಡುವಂತೆ ಕಾಂಬುವ ಮೊಸಳೆ ಮೈಯ ಹುಡುಗಿಯರು ಹಾಸಿಗೆಗೆ ಬಿದ್ದ ಕೂಡಲೇ ಎರೆಹುಳುಗಳಂತೆ ಉಸ್ಸೆನ್ನುವುದೂ ಗೊತ್ತಿತ್ತು. ಮೈ ಮೇಲಿನ ಅರಿವೆ ಕಳೆದ ಮರುಕ್ಷಣವೇ ಮಾಯವಾಗಿ ಬಿಡುತ್ತಾರೆ ಎನಿಸುವ ಬಡಕಿಯರು ತಮ್ಮ ಇಕ್ಕಳ ಗಾಲುಗಳಲ್ಲಿ ಅದುಮಿ ಗಂಡಸರ ಜೀವ ಬಸಿಯುವುದೂ ಗೊತ್ತಿತ್ತು. ಇವರ್ಯಾರೂ ಕೂಡ ಮಾಂಡೋವಿಗೆ, ಅವಳಿತ್ತ ನೋವಿಗೆ, ಅವಳ ನಿರೀಕ್ಷೆಗೆ ಉತ್ತರವಲ್ಲ ಎಂಬುದು ಚಲಪತಿಗೆ ಹೆಚ್ಚು ಗೊತ್ತಿತ್ತು. ಅಲ್ಲದೆ ದುಡ್ಡು ಕೊಟ್ಟು ಪ್ರೀತಿಸೋದೆ ಛೆ. ರಾಣಿ ರಂಗಮ್ಮನ ಬಂಗಲೆಯ ನೆಲದ ಮೇಲೆ ಉನ್ಮಾದವನ್ನೆಲ್ಲ ಚೆಲ್ಲಿ ಬರುತ್ತಿದ್ದ ಗಂಡಸರ ಮುಖದಲ್ಲಿ ಒಂದು ಸಂತಸವನ್ನ ಅನುಭವಿಸಿ ಎದ್ದು ಬಂದವರ ಕಳೆಯಲ್ಲಿರುತ್ತಿತ್ತು. ಗೋರಿಯ ಒಳಗಿನ ಹೆಣಗಳಂತೆ, ಹಣ್ಣಿನ ಒಳಗಿನ ಹುಳುಗಳಂತೆ ಅವರು ತೇಕುತ್ತಾ ಆ ಮನೆಯಿಂದ ಹೋಗುವುದನ್ನ ಸಾವಿರಾರು ಬಾರಿ ನೋಡಿದ್ದ ಚಲಪತಿ. ಇದು ಹಣ ಕೊಟ್ಟು ಆಯಾಸ ತಂದುಕೊಳ್ಳುವ ಕೆಲಸ ಎನಿಸುತ್ತಿತ್ತು. ಹಾಗಂತ ಚಲಪತಿಯ ತಾರುಣ್ಯಕ್ಕೆ ರಾಣಿ ರಂಗಮ್ಮನ ಬಂಗಲೆಯೊಂದೇ ದಿಕ್ಕು ಎಂಬಂತೇನೂ ಇರಲಿಲ್ಲ. ಮದುವೆಯ ವಯಸ್ಸು ಮುಗಿಯುತ್ತಿದ್ದರೂ ಒಬ್ಬಂಟಿಯಾಗಿ ಅಲೆಯುವ ಚಲಪತಿ, ಇಂದಲ್ಲ ನಾಳೆ ಇಡೀ SMS ಕಂಪನಿಗೆ ಒಡೆಯನಾಗಲಿರುವ ಚಲಪತಿ ತಮ್ಮನ್ನ ಇಟ್ಟುಕೊಂಡರೂ ಸಾಕು ಎಂದು ಕಾದವರಿದ್ದರು. ಸಂಜೆಗಳಲ್ಲಿ ಒಂಟಿಯಾಗಿ ಅಲೆಯುತ್ತಿದ್ದವನ ತೆಳ್ಳಗಿನ ಮೈಯನ್ನ ನಾನಾ ಜಾತಿಗಳ ಮದುವೆಯಾಗದ ವೃದ್ಧ ಕನ್ಯೆಯರು, ಚಿಕ್ಕ ವಯಸ್ಸಿನಲ್ಲೇ ಗಂಡ ಸತ್ತವರು, ಇನ್ನಾದರೂ ಆಸೆ ತೀರದ ಸಾಲಿ ಮಾಸ್ತರುಗಳ ಹೆಂಡಂದಿರು, ಇಲ್ಲ ಇಲ್ಲ ಚಲಪತಿ ಕೈ ಚಾಚಲಿಲ್ಲ. ಹೆಂಗಸು ಅಂದರೆ ಮಾಂಡೋವಿ ಅಷ್ಟೇ ಎಂದು ನಿರ್ಧರಿಸಿ ಕಾಯುತ್ತಾ ಜೀವಮಾನ ಕಳೆದು ಬಿಟ್ಟ. ಆದರೆ ಅಂತಹ ಸಂಯಮಿಗೂ ಅಂತಹ ಚತುರನಿಗೂ ಒಮ್ಮೆ ಕಾಲು ಜಾರಿತ್ತು. ಅದೇನು ಆ ಇಳಿಸಂಜೆಯ ಮಸುಕು ಕತ್ತಲೆಯೋ, ಅವಳು ನಿಂತಿದ್ದ ತಿರುವೆ ಅಂತಹುದ್ದೋ, ಅಥವಾ ಚಲಪತಿಯ ದುರದೃಷ್ಟವೋ. ಅವನು ಅಂದು ಮಾಡಿದ ತಪ್ಪನ್ನ ಕಡೇ ತನಕ ಕ್ಷಮಿಸಿಕೊಳ್ಳಲು ಹೆಣಗಬೇಕಾಯಿತು. ಅವತ್ತು ಸಂಜೆ SMS ಕಚೇರಿಯಿಂದ ಕೊಂಚ ತಡವಾಗಿಯೇ ಹೊರಟು ಸಣ್ಣ ಸತ್ಯಪ್ಪನನ್ನ ಅವನ ಮನೆಗೆ ತಲುಪಿಸಿ, ಆಗಲೇ ಬೀಳತೊಡಗಿದ ಸಣ್ಣ ಕತ್ತಲೆಯಲ್ಲಿ ನಿಧಾನವಾಗಿ ಹೆಜ್ಜೆಯೂರುತ್ತಾ ಮನೆಯ ಕಡೆಗೆ ಹೊರಟಿದ್ದ ಚಲಪತಿ ಹೆಚ್ಚು ಜನಸಂದಣಿ ಇರದ ಕಾಳಮ್ಮನ ಬೀದಿಯಿಂದ ಹಾದು ಬಲಕ್ಕಿದ್ದ ರೈಲು ಹಳಿಗಳನ್ನು ದಾಟಿ ಕೊಂಚ ದೂರ ನಡೆದರೆ ಕೋಟೆ ಗೋಡೆಯ ಅಂಚಿನ ತನ್ನ ಮನೆ. ಆ ಹಳಿ ದಾಟುವ ತಿರುವಿನಲ್ಲಿ, ಅಲ್ಲಿದ್ದ ನಿಗೂಢ ಕತ್ತಲಲ್ಲಿ, ಇಳಿ ಸಂಜೆಗಳಲ್ಲಿ ಒಂದಲ್ಲ ಒಂದು ಹೆಣ್ಣು ಸಾವಿಗಾಗಿ ಕಾಯುವ ಆತ್ಮದಂತೆ ಗಿರಾಕಿಗಳಿಗಾಗಿ ಕಾಯುತ್ತಾ ನಿಂತಿರುತ್ತದೆ ಎಂಬುದನ್ನ ಅವನು ಅನುಭವದಿಂದ ಬಲ್ಲವನಾಗಿದ್ದ. ಅದನ್ನೇ ಅಂದುಕೊಳ್ಳುತ್ತಾ ಹಳಿಗಳ ಕಡೆಗೆ ತಿರುಗಿದನೋ ಇಲ್ಲವೋ, ಅವಳು ಗೋಚರಿಸಿದಳು. ಜೀವನದ ಉದ್ದಕ್ಕೂ ತನ್ನೊಂದಿಗಿದ್ದು ತನ್ನೆಲ್ಲ ಸಾಧನೆಗಳಿಗೆ ಮೂಲ ಸೆಲೆಯಾಗಲಿದ್ದ ಆ ಸ್ತ್ರೀಮೂರ್ತಿ ನತದೃಷ್ಟ ಚಲಪತಿಗೆ ಆ ಇಳಿಸಂಜೆಯಲ್ಲಿ ಕಾಣಿಸಿದ್ದು ಮಾತ್ರ ನಿಷಿದ್ಧ ಲೋಕದ ಮಾಂಸದ ಸರಕಿನಂತೆ. ಗಪ್ಪನೆ ನಿಂತ ಚಲಪತಿ ಸಣ್ಣಗೆ ನಗುತ್ತಿದ್ದಾಳೆ. ರಕ್ತಗೆಂಪು ಸೀರೆ, ಗುಲಾಬಿ ಬಣ್ಣದ ರವಿಕೆ ಒಂದಕ್ಕೊಂದು ಹೊಂದದೆ ಆ ಸಂಜೆಗತ್ತಲಲ್ಲಿ ಢಾಳಾಗಿ ರಾಚುತ್ತಿವೆ. ಮುಖಕ್ಕೆ ಬಳಿದುಕೊಂಡ ಅಗ್ಗದ ಪೌಡರಿನ ವಾಸನೆ ದ್ವೇಷದಂತೆ ಅಷ್ಟು ದೂರಕ್ಕೆ ಬಡಿಯುತ್ತಿದೆ. ಕಣ್ಣುಗಳಲ್ಲಿ ಅದೇ ಮಾದರ್ ಡ್ಯಾಶ್ ತನದ ಹೊಳಪು. ಮೂಗಿಗೊಂದು ಗಿಲೀಟು ನತ್ತು. ತಲೆಗೆ ಮೆತ್ತಿದ ಎಣ್ಣೆ ಅವಳ ಗುಂಗುರು ಕೂದಲನ್ನ ಗಾಳಿಗೆ ಅಲುಗದಂತೆ ಮಲಗಿಸಿತ್ತು. ಅನುಮಾನಿಸಬೇಕಾಗೇ ಇಲ್ಲ, 100ಕ್ಕೆ 100 ಸರಕೆ. ರೈಲು ಹಳಿಯ ಗುಂಟ ನಡೆದರೆ ಬಲಕ್ಕಿರುವ ನೆಲ ಕಚ್ಚಿದಂತಹ ಗುಡಿಸಲುಗಳಲ್ಲಿ 6ಕ್ಕೂ 3ಕ್ಕೂ ಮೈಮಾರಿಕೊಳ್ಳುವ ಅಪ್ಪಟ ಸೂಳೆ. ಒಮ್ಮೆ ಕ್ಯಾಕರಿಸಿ ನೆಲಕ್ಕೆ ಉಗುಳಿದ ಚಲಪತಿ 2 ಹೆಜ್ಜೆ ಇಟ್ಟನೋ ಇಲ್ಲವೋ ಅವಳು ಸರಿಯಾಗಿ ಇವನ ಮುಂದಕ್ಕೆ ಬಂದು ನಿಂತಳು. ಏನು
ಕೆರಳಿದಂತೆ ಕೇಳಿದ ಚಲಪತಿ. ಆ ಪ್ರಶ್ನೆಗೆ ಅವಳು ಉತ್ತರ ಕೊಡುವ ಮುಂಚೆಯೇ, ರೋಡ್ನಾಗ ನಿಂತು ಸಂಸಾರಸ್ಥರನ್ನ ಕರೀತಿಯಲ್ಲ, ನಾಚಿಕೆ ಬರೋದಿಲ್ಲ? ನಾನು ಅಂತಹದ್ ಮಾಡೋನಲ್ಲ ಅಂದ್ಬಿಟ್ಟ. ನಾನು ಅಂಥದ್ದು ಮಾಡೋಳಲ್ಲ. ಉತ್ತರ ಸಿಡಿಗುಂಡಿನಂತೆ ಅವಳ ಗಂಟಲ ಆಳದಿಂದ ಚಿಮ್ಮಿ ಬಂದಿತ್ತು. ಯಾವುದೋ ದೇಗುಲದ ಗರ್ಭಗುಡಿಯ ಒಳಗಿನ ಗಂಟೆಯಂತಿತ್ತು ಅವಳ ಧ್ವನಿ. ಚಲಪತಿ ಕೊಂಚ ಅವಾಕ್ಕಾದ. ಮತ್ತೆ ಮತ್ತೆ ಇಲ್ಯಾಕೆ ನಿಂತಿ ಕೇಳಿದ. ನಿಮ್ಮ ದಾರಿ ಕಾಯ್ತಿದ್ದೆ, ನೆಮ್ಮದಿಯಾಗಿ ಹೇಳಿದಳು ಆಕೆ. ಯಾಕೆ? ಚಲಪತಿಯಲ್ಲಿ ಅಚ್ಚರಿ ಇತ್ತು. ನಿಮ್ಮಿಂದ ಒಂದು ಕೆಲಸವಾಗಬೇಕಿತ್ತು. ಏನು ಎನ್ನುತ್ತಲೇ ತನ್ನ ಪ್ಯಾಂಟಿನ ಜೇಬಿನ ಒಳಕ್ಕೆ ಕೈ ಹಾಕಿದವನೇ ಒಂದೆರಡು ಬಿಲ್ಲೆಗಳನ್ನ ಬೆರಳಿಗೆ ಎತ್ತಿಕೊಂಡ. ಇವಳು ಅಡ್ಡ ಕಸುಬಿಯಲ್ಲ, ಪಳಗಿದೋಳೆ. ದಾರಿ ಕಾದವಳಿಗೆ ಹೊತ್ತು ಕೊಲ್ಲುವುದೂ ಗೊತ್ತು. 4 ಕಾಸು ಕೇಳುತ್ತಾಳೆ, ಬಿಸಾಡಿದರಾಯ್ತು ಎಂದುಕೊಂಡು ಬಿಲ್ಲೆಗಳನ್ನ ಹೊರತೆಗೆದವನಿಗೆ ಅವಳ ಬಾಯಿಂದ ಹೊರಟ ಮಾತು ಕೇಳಿ ದಂಗು ಬಡಿದು ಹೋಗಿತ್ತು. ನಿಮ್ಮ ಕಂಪ್ನಿಲಿ ನನಗೊಂದು ಕೆಲಸ ಕೊಡಿಸ್ರಿ ಅಂದಿದ್ದಳಾಕೆ. ದನಿಯಲ್ಲಿನ ಪ್ರಾಮಾಣಿಕತೆ ಕಂಗಳಲ್ಲೂ ಹೊಳೆದಿತ್ತು. ಇದ್ದಕ್ಕಿದ್ದಂತೆ ಆ ಹೆಂಗಸಿನ ಎದುರು ತಾನು ಸಣ್ಣವನಾಗಿ ಹೋದೆನೋ ಎನಿಸಿತು ಚಲಪತಿಗೆ. ಇದು ಪ್ರತಿನಿತ್ಯ ತಾನು ನಡೆಯುವ ಹಾದಿ. ಗಮನಿಸಿದ್ದಾಳೆ. ಕಚೇರಿಯಲ್ಲೋ ಮನೆಯಲ್ಲೋ ಬಂದು ಕಂಡು ಕೆಲಸ ಕೇಳುವ ಧೈರ್ಯವಾಗದೆ ಇಲ್ಲಿ ಕಾದು ನಿಂತು ಕೇಳಿದ್ದಾಳೆ. ಬದುಕಿನಲ್ಲಿ ಮೊಟ್ಟ ಮೊದಲ ಬಾರಿ ಚಲಪತಿ ಒಂದು ತೀರ್ಮಾನಕ್ಕೆ ಬಂದಿದ್ದ. ಹೆಂಗಸು ತಾನು ನಿಂತ ಜಾಗದಿಂದ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದಿಲ್ಲ ಮತ್ತು ಕತ್ತಲೆಯಲ್ಲಿ ಹೆಂಗಸನ್ನ ನೋಡಿ ಇವಳಿಷ್ಟೆ ಎಂದು ತೀರ್ಮಾನಿಸಬಲ್ಲ ಚಾಣಾಕ್ಷತೆಯನ್ನ ಕಳೆದುಕೊಳ್ಳುವಷ್ಟು ತನ್ನ ಕಣ್ಣುಗಳು ಮುದಿಯಾಗಿವೆ. ಮರುದಿನ ಆಕೆಯನ್ನ SMS ಕಂಪನಿಯ ಮ್ಯಾನೇಜರ್ನ ಮುಂದೆ ನಿಲ್ಲಿಸಿ, ಈಕೆಗೊಂದು ಕೆಲಸ, ಯಾವುದಾದ್ರೂ ಕೆಲಸ, ಸರಿ ಕೊಡು ಎಂದು ಆದೇಶ ಮಾಡಿದ್ದ ಚಲಪತಿ. 2 ಅಂತಸ್ತಿನ ಆ ವಿಶಾಲ ಬಂಗಲೆಯ ನಡುವೆ 16 ಮೇಜುಗಳಿದ್ದ ವಿಶಾಲವಾದ ಕೋಣೆಯೊಂದನ್ನ ಜನರಲ್ ಸೆಕ್ಷನ್ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದ್ದು, ಅದರ ಮೂಲೆಯಲ್ಲಿ ಅತ್ಯಂತ ಕಡಿಮೆ ಸಂಬಳದ ಕೆಲಸವೊಂದನ್ನ ಕೊಡಬಲ್ಲಂತಹ ಮೇಜೊಂದರ ಮುಂದೆ ಅವಳನ್ನ ಕೂಡಿಸಲಾಯಿತು. ತೀರಾ ಮಧ್ಯಾಹ್ನದ ಮೇಲೆ ಇದ್ದಕ್ಕಿದ್ದಂತೆ ಏನೋ ನೆನಪಾಗಿ ದಡದಡನೆ ಮೆಟ್ಟಿಲಿಳಿದು ಬಂದ ಚಲಪತಿ. ನಿನ್ನ ಹೆಸರೇನು ಕೇಳಿದ. ಕಾಂಚನಮಾಲ. ಉತ್ತರ ದೃಢವಾಗಿ ಬಂದಿತ್ತು. ಹಾಗೆ SMS ಕಂಪನಿಯ ಕಟ್ಟಡದ ಒಳಕ್ಕೆ ಅತಿ ಕಡಿಮೆ ಸಂಬಳದ ನೌಕರಿಗೆ ಕಾಲಿಟ್ಟವಳು, ನೌಕರಿಗೆ ಬಂದ ಮೊದಲ ಹೆಣ್ಣು ಮಗಳೂ ಆಗಿದ್ದ ಕಾಂಚನಮಾಲ ಕೆಲವೇ ವರ್ಷಗಳಲ್ಲಿ ಇಡೀ ಸಾರಿಗೆ ಲೋಕದ ಚುಕ್ಕಾಣಿ ಹಿಡಿಯಬಲ್ಲವಳಾಗುತ್ತಾಳೆ ಎಂಬ ಅತಿ ಸಣ್ಣ ಕಲ್ಪನೆಯೂ ಆಗ ಚಲಪತಿಗೆ ಇರಲಿಲ್ಲ. 2 ಅಂತಸ್ತಿನ ಕಟ್ಟಡದ ಮೇಲಿನ ಕೋಣೆಗಳ ಪೈಕಿ ಒಂದು ಸಣ್ಣ ಸತ್ಯಪ್ಪನದ್ದು, ಅದರ ಎದುರಿಗಿನದ್ದು ಚಲಪತಿಯದ್ದು. ಕೆಳಗೆಲ್ಲ ಬುಕ್ಕಿಂಗ್ ಆಫೀಸುಗಳು, ಲಗೇಜು ಕೋಣೆಗಳು, ತೂಕದ ಯಂತ್ರಗಳು, ಹಳೆಯ ಟೈರುಗಳು, ಬಸ್ಸಿನ ಮುಂಭಾಗಕ್ಕೆ ಸಿಕ್ಕಿಸುವ ಬೋರ್ಡುಗಳು ನೆಲೆಗೊಂಡಿದ್ದವು. ಅವೆಲ್ಲವುಗಳ ನಡುವೆ 3 ಗುಮಾಸ್ತರು ಕೂತಿದ್ದ ಮೇಜುಗಳ ಸಮೂಹವೇ ಜನರಲ್ ಸೆಕ್ಷನ್. ಇಷ್ಟಕ್ಕೂ ಆ ಸೆಕ್ಷನ್ನಿಗೆ ಒಂದು ನಿರ್ದಿಷ್ಟ ಕೆಲಸವೇ ಇರಲಿಲ್ಲ. ಉಳಿದೆಲ್ಲ ವಿಭಾಗಗಳಲ್ಲಿ ಬಗೆಹರಿಯದ ಸಮಸ್ಯೆಗಳನ್ನು ಧಾರಾಳವಾಗಿ ಈ ಜನರಲ್ ಸೆಕ್ಷನ್ನಿಗೆ ರವಾನಿಸಲಾಗುತ್ತಿತ್ತು. ಒಂದರ್ಥದಲ್ಲಿ ಕಸದ ಬುಟ್ಟಿ. ಆ ಕಸದೊಳಗೊಂದು ಕಸವಾಗಿ ಸೇರಿದ್ದಳು ಕಾಂಚನಮಾಲ. ಹೆಂಗಸರು ನೌಕರಿ ಮಾಡುವುದು ಮತ್ತು ನಾಟಕಗಳಲ್ಲಿ ಪಾತ್ರ ಮಾಡುವುದು ಎರಡನ್ನೂ ಅಚ್ಚರಿಯಿಂದ ನೋಡುತ್ತಿದ್ದ ಕಾಲದಲ್ಲಿ ಕಾಂಚನಮಾಲ ತನ್ನ ಕನಿಷ್ಠ ಸಂಬಳದ ನೌಕರಿಯನ್ನೇ ಪೂಜೆ ಎಂಬಷ್ಟು ಶ್ರದ್ಧೆಯಿಂದ ಮಾಡತೊಡಗಿದಳು. ಸುಮಾರು 3 ತಿಂಗಳಾಗಿರಬೇಕು. ಅದೊಂದು ದಿನ ಮುಂಜಾನೆ ಸಣ್ಣ ಸತ್ಯಪ್ಪನ ಕೋಣೆಯಿಂದ ಪಟಾಕಿ ಸಿಡಿದಂತಹ ಆರ್ಭಟ ಕೇಳಿ ಬಂದಾಗ
ಮೊದಲು ಆತ ಬಯಲಾಟದ ಮಟ್ಟುಗಳನ್ನು ಹಾಡಲು ಆರಂಭಿಸಿರಬೇಕೆಂದು ಭಾವಿಸಿದ ಚಲಪತಿ. ನಿಧಾನವಾಗಿ ಆತ ಯಾರನ್ನೋ ಬೈಯುತ್ತಿದ್ದಾನೆ ಎಂಬುದು ಕೂಡ ಸ್ಪಷ್ಟವಾಯಿತು. ಕಡೆಗೆ ಸಣ್ಣ ಸತ್ಯಪ್ಪನೇ ಎದ್ದು ಬಂದು ಚಲಪತಿಯ ಮೇಜಿನ ಮೇಲೆ ಕಡತವೊಂದನ್ನು ಕುಕ್ಕಿ, ಆಫೀಸ್ ಅಂತಾರೇನಿದನ್ನ, ತಿಪ್ಪೆ ತಿಪ್ಪೆ ಆದಂಗಾಗ್ಯದ ಎಂದು ರೇಗಿದ. ಆದದ್ದು ಇಷ್ಟೇ. ಕಳೆದ ಕೆಲವಾರು ವರ್ಷಗಳಿಂದ ನಿಜಕ್ಕೂ ತಿಪ್ಪೆಯಂತೆಯೇ ಅಸ್ತಿತ್ವದಲ್ಲಿದ್ದ ಜನರಲ್ ಸೆಕ್ಷನ್ನಿನ ಸಮಸ್ಯೆಗಳನ್ನು ಬಗೆಹರಿಸಲು ಹೋಗಿದ್ದ ಸಣ್ಣ ಸತ್ಯಪ್ಪ ಅದರ ಅಗಾಧತೆ ಕಂಡು ಕಿರುಲಿಕೊಂಡು ಬಂದಿದ್ದ. ಕಡೆಗೆ ಏನೂ ಮಾಡಲಾಗದೆ ಅಲ್ಲಿದ್ದ ಮ್ಯಾನೇಜರ್ ಮತ್ತು ಗುಮಾಸ್ತರನ್ನ ಕರೆದು ಈ ಸಮಸ್ಯೆಗೆ ಒಂದು ಉತ್ತರ ಹೇಳಿ ಎಂದು ಕೇಳಿದ್ದನಂತೆ. ಅವರಾದರೂ ಏನು ಹೇಳಿಯಾರು? ಸುಮ್ಮನಿದ್ದರು. ಆದರೆ ಕಾಂಚನಮಾಲ ಮರುದಿನ ಉತ್ತರ ಹೇಳಿದ್ದಳು. ನೇರವಾಗಿ ಅಲ್ಲ, ಚಲಪತಿ ಬರುವ ಮೊದಲೇ ಅವನ ಮೇಜಿನ ಮೇಲೊಂದು ಚೀಟಿ ಬರೆದಿಟ್ಟು ಬಂದಿದ್ದಳು. ಅವಳ ಪರಿಹಾರ ಅತ್ಯಂತ ಸಮಂಜಸವಾಗಿತ್ತು, ಸರಳವಾಗಿತ್ತು. ಆ ಪರಿಹಾರ ಏನಿರಬಹುದು? ಕೇಳೋಣ.